ಕೆಲವೊಬ್ಬರಿಗೆ ಬರ್ನಿಂಗ್ ಪ್ರಶ್ನೆ ಅನ್ಸಿದ್ರು ಪರವಾಗಿಲ್ಲ, ಏನಿದೆಯೋ ಅದನ್ನ ನಾನು ಕೇಳ್ತೀನಿ. 56 ಎದೆ ಇಂಚು ಅಂತ ಹೇಳೋರಿಗೆ ಒಂದು ಪ್ರತಿಭಟನೆಯನ್ನ ಪಾಸಿಟಿವ್ ಆಗಿ ತಗೊಳ್ಳುವಂತಹ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ ಜನ. ಇವರಿಗೆ ರ್ಯಾಲಿಗಳಾಗ್ಬೇಕಾದ್ರೆ ಯುವಕರು ಬೇಕು, ಎಲೆಕ್ಷನ್ ಆಗ್ಬೇಕಾದ್ರೆ ಯುವಕರು ಬೇಕು, ಮೋದಿ 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 ಅನ್ನಕ್ಕೆ ಯುವಕರು ಬೇಕು. ಅದೇ ಯುವಕರು ಬಂದು ನಮಗೆ ನೆಟ್ಟಿಗೆ ಒಂದು ಶಿಕ್ಷಣ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ರೆ ಅವರು ದೇಶದ್ರೋಹಿ ವಿದ್ಯಾರ್ಥಿಗಳು ಅಂತ ಹಣೆಪಟ್ಟಿಯನ್ನ ಕಟ್ಟೋಕ್ ರೆಡಿ ಇದ್ದಾರೆ ಅಂದ್ರೆ ಈ ಮನಸ್ಥಿತಿಯನ್ನ ಏನ್ ಅನ್ಕೋಬೇಕು ನಾವು? ಇಲ್ಲ, ಈ ಬಿಜೆಪಿ ಬೆಳೆದು ಬಂದಿದ್ದೇ ಈ ನೆರೇಟಿವ್ ಮತ್ತು ಈ ಕಥನಗಳ ಮೂಲಕ, ಕೆಲಸಗಳ ಮೂಲಕ ಅಲ್ಲ. ಕಥನಗಳು 56 ಇಂಚಿನ ಇದೆ, ಮೋದಿ ಆಯ್ತು ಮುಖ್ಯನೇ, ಗುಜರಾತ್ ಮಾಡೆಲ್ ಎಲ್ಲ ಫಾಲ್ಸ್. ಗುಜರಾತ್ ಮಾಡೆಲ್ ಅನ್ನೋ ಕಾಲದಲ್ಲೂ ಕೂಡ ಕರ್ನಾಟಕದಂತ ರಾಜ್ಯ ಗುಜರಾತ್ಗಿಂತ 10 ರ್ಯಾಂಕ್ ಮೇಲೆ ಇತ್ತು. ಆದ್ರೆ ಗುಜರಾತ್ ದೇಶಕ್ಕೆ ಆದರ್ಶ ಮಾಡಿಬಿಟ್ರು. ಅದ್ರ ಆಚೆಗೆ ನೀವು ಹೇಳಿದ್ರಲ್ಲ ಈ 56 ಇಂಚಿನ ಎದೆ, ಇದೆಲ್ಲವೂ ಭಾಷಣದಲ್ಲಿ ಸರಿ, ನೀವು ಭಾಷಣದ ಉತ್ತರ ಕೊಡ್ತೀರಿ. 56 ಇಂಚಿನ ಎದೆಯಲ್ಲಿ ಒಂದು ಮಹಿಳೆಯ ಪ್ರಶ್ನೆಯನ್ನು ಎದುರಿಸುವಷ್ಟು ಎದೆಗಾರಿಕೆ ಇಲ್ಲ ನಾರಾಯಣಲ್ಲಿ. ಒಬ್ಬ ಮಹಿಳಾ ಪತ್ರಕರ್ತ ಕೇಳಿದ ಪ್ರಶ್ನೆ ಅದೇ ಎದೆಗಾರಿಕೆ ಇಲ್ಲ. ಇವರೊಂದು ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಲ್ಲ ಅನ್ನೋದಕ್ಕೆ ಎಲ್ಲಾ ಮಾಧ್ಯಮಗಳಿಗೂ ಒಂದು ಹಣೆಪಟ್ಟಿ ಗೋಧಿ ಮೀಡಿಯಾ ಅಂತ. ಇವ್ರುಗಳು ನಡೆಸಲ್ಲ, ಪ್ರಶ್ನೆ ಕೇಳಕ್ ಜನ ರೆಡಿ ಇದ್ದಾರೆ, ಜರ್ನಲಿಸ್ಟ್ ಗಳು ರೆಡಿ ಇದ್ದಾರೆ. ಹೇಗೆ ಮಾತಾಡ್ತಾರಂದ್ರೆ ಏನ್ರಿ, ಮೊನ್ನೆ ಒಬ್ರು ಯಾರು ದೊಡ್ಡ ಕಾಲಮೆ ಬರೆದು ಬಿಟ್ರು, ಪ್ರಧಾನಮಂತ್ರಿ ಆದವರು ಪತ್ರಿಕಾಗೋಷ್ಠಿ ಮಾಡ್ಲೇಬೇಕಾ? ಏನಂದ್ರೆ ಕೇಳೋ ಪ್ರಶ್ನೆ, ಇದಕ್ಕೆ ಹೇಳೋ ಪ್ರಶ್ನೆ ಇದು. ಪತ್ರಿಕಾಗೋಷ್ಠಿ ಪತ್ರಕರ್ತರು ಅಂದ್ರೆ ನಿಮ್ ಗುಮಾಸ್ತ್ರಲ್ಲ, ನಿಮ್ಮನ್ನ ಜನರ ಪರವಾಗಿ ಪ್ರಶ್ನೆ ಕೇಳ್ತಾರೆ. ಕೆಲವೊಂದು ನಿಮ್ಗೆ ಒಪ್ಪಿಗೆ ಆಗ್ಬೋದು, ಒಪ್ಪಿಗೆ ಆಗದೆ ಇರಬಹುದು. ಎಲ್ಲವನ್ನು ಮನಮೋಹನ್ ಸಿಂಗ್ ಹೇಗೆ ಎದುರಿಸ್ತಿದ್ರು, ಅವ್ರನ್ನ ಅವಮಾನ ಮಾಡ್ತಿದ್ರು ಪತ್ರಕರ್ತರು, ಹೇಗೆ ಎದುರಿಸ್ತಿದ್ರು? ಅವ್ರಿಗೆ 56 ಇಂಚಿನ ಎದೆ ಇರಲಿಲ್ಲ ಬಿಡಿ, ಯಾಕೆ ಎದುರಿಸ್ತಿದ್ರು ಅವರು? ನೆಹರು ಮೋದಿಗೂ ಕಂಪೇರ್ ಮಾಡಿ ಎಮರ್ಜೆನ್ಸಿ ಕಾಲದ ನಂತರ ಎಮರ್ಜೆನ್ಸಿ ವಿಚಾರದಲ್ಲಿ ಪತ್ರಕರ್ತ ಪ್ರಶ್ನೆ ಕೇಳಿದ್ರೆ ಅದನ್ನ ಇಂದಿರಾ ಗಾಂಧಿ ಎದುರಿಸ್ತಿದ್ರು. ಇಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ ಬಿಬಿಸಿ ಇಂಟರ್ವ್ಯೂ ಕೊಡ್ತಾರೆ, ಅವರು ಹೀರಾಮಾನ ಇವರನ್ನ ಟೀಕೆ ಮಾಡ್ತಾರೆ, ನಗ್ನತೆ ಉತ್ತರ ಕೊಡ್ತಾರೆ. 56 ಇಂಚಿನ ಎದೆಗೆ ಅಥವಾ ಎದೆ ವ್ಯಕ್ತಿಗೆ ಹೋಗಿ ಪ್ರತಿಭಟನೆ ಯಾಕಾಗ್ತಾ ಇದೆ ಅಂತ ಕೇಳಿಸ್ಕೊಳ್ಳುವ ಸಾವಧಾನ ಇಲ್ವಾ? 56 ಇಂಚಿನ ಸೂಕ್ಷ್ಮತೆ ಇಲ್ವಾ? ಯುವಕರು ಕೇವಲ ಎಲೆಕ್ಷನ್ ಮಾತ್ರ, ವೋಟ್ ಬ್ಯಾಂಕ್ ಮಾತ್ರನಾ? ಅದು ಎಲೆಕ್ಷನ್ ಮಾತ್ರ ಯೋಚನೆ ಮಾಡ್ತಾರೆ ಅವರು. ಮತ್ತೆ ಮೋದಿ ಅವರ ಹಿನ್ನೆಲೆ ಏನಿದೆ, ಹಿ ವಾಸ್ ಅನ್ ಇವೆಂಟ್ ಮ್ಯಾನೇಜರ್ ಇನ್ ಬಿಜೆಪಿ.